ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ ಆ್ಯಂಡ್ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಬೆಳಗ್ಗೆನೇ ವಾತಾವರಣ ಅಂತ. ಇನ್ನು ಅರೌಂಡ್ ಒಂದು 6 ಗಂಟೆ 6 ಕಾಲು ಆಗಿರ್ಬೋದು ಅಷ್ಟೇ. ವಾತಾವರಣ ಅಂತೂ ತುಂಬ ತಣ್ಣಗಿದೆ. ಅದಕ್ಕೆ ನಾನು ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ, ಇವತ್ತು ಶನಿವಾರ ಆಗಿರೋದ್ರಿಂದ ನೋಡ್ತಾ ಇದ್ದೀರಲ್ಲ ಹೊರಗಡೆನೂ ಅಷ್ಟೇ ನಾನು ಕಸ ಗುಡಿಸಿ ರಂಗೋಲಿ ಇಟ್ಟು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಬಿಟ್ಟು ಈಗ ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದವರೇನೆ ನಾನು ನಿನ್ನೆ ಶುಕ್ರವಾರದ ದಿನ ಇಟ್ಟಿರುವಂಥ ಹಳೆ ಹೂಗಳನ್ನೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ತಗೊತಾ ಇದ್ದೀನಿ. ಎಲ್ಲ ಹಳೆ ಹೂಗಳನ್ನೆಲ್ಲ ತೆಗೆದು ನಾವು ಒಂದು ಸೈಡ್ಗೆ ಇಟ್ಕೊಬೇಕು. ಇದನ್ನು ನಾವು ಎಲ್ಲಂದರಲ್ಲಿ ಎಸೆಯೋದಕ್ಕೂ ಸಹ ಹೋಗಬಾರ್ದು. ಅದಕ್ಕೆ ನಾನು ಹಳೆ ಹೂವನ್ನೆಲ್ಲ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ತಗೊತಾ ಇದ್ದೀನಿ. ಹೂವುಗಳನ್ನೆಲ್ಲ ನಾನು ತೆಗೆದಾದ್ಮೇಲೆ ಬಟ್ಟೆಯಲ್ಲಿ ಕ್ಲೀನಾಗಿ ಅಲ್ಲಿ ದೇವ್ರದ್ದು ಏನು ಕೆಳಗಡೆ ಇದೆ ಅಲ್ಲೆಲ್ಲದನ್ನು ಒರೆಸ್ಕೊಂಡು ಇವತ್ತು ಕುಯ್ಕೊಂಡು ಫ್ರೆಶ್ಶಾಗಿ ತಂದಿರುವಂಥ ಹೂಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಅದಕ್ಕೂ ಸಹ ನೀರನ್ನು ಪ್ರೋಕ್ಷಣೆ ಚಿಮ್ಕಿಸ್ಕೊಂಡು ಈಗ ಪ್ರತಿಯೊಂದನ್ನು ನಾನು ಜೋಡಿಸ್ಕೊತಾ ಇದ್ದೀನಿ. ಇನ್ನು ಬಂದು ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಾದ್ಮೇಲೆ ಇವತ್ತಿಗೆ ವಾರನ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಎಡೆಗೆ ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲ ಇತ್ತು. ಬಾಳೆಹಣ್ಣನ್ನೆಲ್ಲ ನಾನು ತೊಗೊಂಬಂದು ಒಂದೊಂದೇ ಸಿಪ್ಪೆನೆಲ್ಲ ತಗೊಂಡು ಅದನ್ನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎಡೆಗೆ ಸ್ವಲ್ಪ ರಸಾಯನ ಎಲ್ಲ ಮಾಡಿಕೊಡೋಣ ಅಂತ. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಂದು ನಾನು 1 ಸ್ಪೂನ್ ಸಕ್ಕರೆ ಮತ್ತು 1 ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಮುಸ್ರೆ ಬಕೆಟ್ಗೆ ಹಾಕಿಟ್ಟಿದ್ದೀನಿ. ಅಂದರೆ ನಮ್ಮ ದನಗಳಿದ್ದಾವಲ್ಲ, ದನಗಳಿಗೆ ಮುಸ್ರೆ ಕೊಟ್ಟರೆ ಸೊ ಅದರಲ್ಲಿ ತಿನ್ಕೊತವೆ ಅಂತ, ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ದನಗಳಿಗೆ ಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ತುಪ್ಪ ಸಕ್ಕರೆ ಎಲ್ಲದನ್ನು ಹಾಕಿರೋದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾನು ದೇವ್ರ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ದೇವ್ರ ಮನೆಗೆ ತೊಗೊಂಡೋದ್ಮೇಲೆ 2 ಬಟ್ಲುಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅಂದರೆ 2 ದೇವ್ರುಗಳಿಗೆ ಎಡೆ ಕೊಡೋದಕ್ಕೋಸ್ಕರ. ಒಂದು ದೇವ್ರ ಮನೆಯಲ್ಲಿ ಇಡ್ತೀವಿ, ಇನ್ನೊಂದು ಹೊರಗಡೆ ಇಟ್ಬಿಟ್ಟು ಎಡೆ ಮಾಡಬೇಕು. ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ, ಹಳೆಯ ಹೂಗಳನ್ನೆಲ್ಲ ನಾವು ವೇಸ್ಟ್ ಮಾಡೋದಕ್ಕಿಂತ ಅಲ್ಲಿ ಎಸೆಯೋದಕ್ಕಿಂತ ಹಳೆಯ ಹೂಗಳನ್ನು ನಾವು ಮನೆಯಿಂದ ಹೊರಗಡೆ ತೊಗೊಂಬಂದ್ಬಿಟ್ಟು ನಾನು ಬಂದು ತೆಂಗಿನ ಗಿಡ ಏನಿದೆ ಅದ್ರ ಕೆಳಗಡೆ ಹಾಕೊತೀವಿ. ನೀವು ಬೇಕಾದರೆ ಪಾಟ್ ಎಲ್ಲ ಇರುತ್ತಲ್ಲ ಅಲ್ಲಿ ಹಾಕೊಬೋದು. ಏನಕಂದರೆ ದೇವ್ರುಗಳಿಗೆ ಇಟ್ಟಿರೋದ್ರಿಂದ ಸುಮ್ಮನೆ ನಾವು ಎಷ್ಟು ಕಾಲಲ್ಲಿ ತುಳಿದಾಡೋದ್ಕಿಂತ ಇದು ಬೆಟರ್ ಅಂತ. ಇನ್ನು ನಮ್ಮ ಮನೆಯವ್ರು ಬಂದು ವಾರ ಎಲ್ಲ ಮುಗಿಸ್ಕೊಂಡ್ರು. ಅಷ್ಟರೊಳಗೆ ನಾನು ಬಂದುಬಿಟ್ಟು ಸ್ವಲ್ಪ ಟೀ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಟೀ ಇಡೋಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲನೇ ಯೂಸ್ ಮಾಡೋದು. ನಮ್ಮಲ್ಲಿ ಸಕ್ಕರೆ ಎಲ್ಲ ಆಲ್ಮೋಸ್ಟ್ ಕಮ್ಮಿನೇ ಯೂಸ್ ಮಾಡೋದು. ಯೂಸ್ ಮಾಡಬೇಕಾಗಿರೋವಂಥ ಸಂದರ್ಭದಲ್ಲಿ ಏನಾರು ಸ್ವೀಟ್ ಮಾಡೋ ಟೈಮಲ್ಲಿ ಅಷ್ಟೇ ಮಾಡ್ಕೊಳೋದು. ಅದ್ರ ಜೊತೆಗೇ ತಿಂಡಿಗೂ ಸಹ ರೆಡಿ ಮಾಡ್ಕೊಂಡಿದ್ದೆ ನಾನು. ತಿಂಡಿಗೆ ಬಂದು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ಬಂದು ಸ್ವಲ್ಪ ರೆಡಿ ಆಗ್ತಾಯಿದ್ದೆ. ರೆಡಿ ಆಗೋದು ಅಂದರೆ ಏನಿಲ್ಲ, ಬೆಳಗ್ಗೆಯಿಂದ ಟವಲ್ನ ತಲೆ ಕಟ್ಟೆ ಇದ್ನಲ್ಲ, ಸೊ ಟವಲ್ನೆಲ್ಲ ತೆಗೆದುಬಿಟ್ಟು ಕೂದಲಿಗೆ ಒಂದು ಸ್ವಲ್ಪ ಕ್ಲಿಪ್ ಹಾಕೊತಾ ಇದ್ದೀನಿ. ಟವಲ್ನೂ ಸಹ ಬಂದು ಈಚೆ ಕಡೆ ಒಣಗಾಕೋದ್ರಿಂದ ಗಾಳಿಗೆ ಬಿಸಿಲಿಗೆ ಅದು ಸಹ ಒಣಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ಒಳಗಡೆನೇ ಟವಲ್ ಬಿಟ್ಟರೆ ಹಾಸಿಗೆ ಮೇಲೆಲ್ಲ ಹಾಕಿ ಹಾಸಿಗೆ ಎಲ್ಲ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಒಣಗಾಕ್ಬಿಟ್ಟು ಬರೋದು. ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಕೂತ್ಕೊಂಡು ಒಂದಷ್ಟು ಮಾತಾಡಿಕೊಂಡು ನಾನು ಕಾಲು ಎಳ್ಕೊಂಡು ಇಬ್ಬರೂ ಟೀ ಇಟ್ಟಿದ್ನಲ್ಲ, ಸೊ ಟೀ ಬಿಸ್ಕೆಟ್ ಇತ್ತು ಅಂದ್ಬಿಟ್ಟು ಬಿಸ್ಕೆಟ್ ಇಟ್ಕೊಂಡು ಇಬ್ಬರು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೋ. ಅವ್ರೊಂದು ಸ್ವಲ್ಪ ರೇಗಿಸ್ತಾಯಿದ್ರು, ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಕೂತಿದ್ಯಾ ಹಾಗೆ ಹೀಗೆ ಅಂತ. ಅದಕ್ಕೆ ಅವ್ರನ್ನ ಒಂಚೂರು ನಾನು ರೇಗಿಸ್ಕೊಂಡು ಕಾಫಿ ಕುಡಿತಾ ಇದ್ದೋ ಇಬ್ಬರು ಸೇರಿಕೊಂಡು. ಇನ್ನು ಇಷ್ಟೆಲ್ಲ ಆದಮೇಲೆ ನಾನು ಟೈಮ್ ಆಗಿತ್ತು ಅಂತ ಡೈರಿ ಕಡೆ ಹೋಗೋಣ ಅಂತ. ಡೈರಿಗೆ ಹೋಗಿ ಕಸ ಗುಡಿಸಿ ಪೂಜೆ ಮಾಡ್ಕೊತಿದ್ದಾಗೇ ಒಬ್ಬೊಬ್ಬರೇ ಹಾಲನ್ನು ಸಹ ತೊಗೊಂಬರೋದಕ್ಕೆ ರೆಡಿ ತೊಗೊಂಬರ್ತಾಯಿದ್ರು. ಅವ್ರದ್ದನ್ನು ನಾನು ಡಿಗ್ರಿ ಫ್ಯಾಟ್ ಎಲ್ಲದನ್ನು ಚೆಕ್ ಮಾಡಿಕೊಂಡು ಒಬ್ಬೊಬ್ರದ್ದೇ ಅವ್ರನ್ನೂ ಸಹ ಹಾಲು ಹಾಕ್ತಾಯಿದ್ರು. ನಾನು ಬಿಲ್ನ ಸಹ ತೆಗೆದು ಕೊಡ್ತಾಯಿದ್ದೆ. ಅದು ಇವತ್ತು ನಾನು ಫಸ್ಟ್ ಟೈಮ್ ಡೈರಿಲಿ ವಿಡಿಯೋ ಮಾಡ್ಕೊತಾ ಇರೋದಕ್ಕೆ ಸೊ ಏನೋ ಹೊಸ್ದಾಗಿ ಮಾಡ್ತಾಯಿದ್ದಾರೆ ಇವತ್ತು. ನಾವು ಮಾತಾಡ್ತಾ ಇರೋದನ್ನೆಲ್ಲ ಅವರು ತೊಗೊತಾ ಇದ್ದಾರೆ ಅಂತ ಅವರು ಸಹ ಮಾತಾಡ್ಕೊತಾ ಇದ್ರು.
ನಾನಿಲ್ಲ, ನಾನೇ ಸುಮ್ಮನೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಕ್ಲಿಯರ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾಗೇ ಹೇಳಿದ್ನಲ್ಲ ಚಪಾತಿಗೆಲ್ಲ ಹಸಿಟ್ಟೆಲ್ಲ ಕಲಸಿ ಪಲ್ಯ ಎಲ್ಲ ಮಾಡಿಟ್ಟೋಗಿದೆ. ಬರ್ತಿದ್ದಾಗೇ ನಾನು ಚಪಾತಿನ ಸಹ ಒಂದೊಂದೇ ಲಟ್ಟಿಸ್ಕೊಳೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡೆ. ಲಟ್ಟಿಸ್ಕೊತ ಹಾಗೆ ಸುಮ್ಮನೆ ಇನ್ನೇನೋ ಎಲ್ಲ ಲಟ್ಟಿಸ್ಕೊಳೋವರೆಗೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆ ಹೆಂಚನ್ನು ಸಹ ಅಲ್ಲೇ ಪಕ್ಕದಲ್ಲಿ ಬಿಸಿಗೆ ಇಟ್ಕೊಂಡ್ಬಿಡ್ತೀನಿ. ಬಿಸಿಗೆ ಇಟ್ಕೊಂಡು ಒಂದೊಂದೇ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನ ಸಹ ಬೇಯಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಸುಮ್ಮನೆ ಟೈಮನ್ನು ಸಹ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ಇವತ್ತು ಸ್ವಲ್ಪ ನಾವು ಹೊರಗಡೆನೂ ಸಹ ಹೋಗೋದಿತ್ತು, ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡೋದಕ್ಕೂ ಟೈಮ್ ಆಗುತ್ತೆ ಅನ್ನೋದಕ್ಕೆ ಬೇಗ ಚಪಾತಿನೂ ಸಹ ಮಾಡ್ಕೊತಾ ಇದ್ದೆ. ಅದರಲ್ಲೂ ಬೆಳಗ್ಗೆನೇ ನಾನು ಒಂದು 5 ಗಂಟೆಗೆ ಎದ್ದಿರ್ತೀನ. ಎದ್ದಾಗಿಂದ ಬರೀ ಒಂದೊಂದು ಸತಿ ಕಾಫಿ ಕುಡಿತೀವಿ, ಇಲ್ಲಾಂದರೆ ಒಂದೊಂದು ಸತಿ ಕುಡಿಯೋಲ್ಲ. ಒಂದು ಲೋಟ ಬಿಸಿನೀರು ಕುಡಿದ್ರೆ ಅಷ್ಟೇ ನಮ್ಮದು ಅನ್ನೋದು ದಿನ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಸುವನ್ನು ಸಹ ಆಗ್ತಾ ಇರುತ್ತೆ. ಅರೌಂಡ್ ನಾವು ಡೈರಿಯಿಂದ ಬರೋ ಅಷ್ಟೊತ್ತಿಗೆ 9-9:30 ಆಗೋಗಿರುತ್ತೆ. ಅದಕ್ಕೋಸ್ಕರ ಮನೆಗೆ ಬರ್ತಿದ್ದಾಗೇ ಚಪಾತಿ ಎಲ್ಲ ಮಾಡಿಕೊಂಡು ನಾನು ನಮ್ಮ ಯಜಮಾನ್ರು ಇಬ್ಬರೂ ಕೂತ್ಕೊಂಡು ತಿಂಡಿನೂ ಸಹ ಎಲ್ಲ ಮುಗಿಸ್ಕೊಂಡೆ. ಅವರು ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಬರೋ ಗ್ಯಾಪಲ್ಲಿ ನಾನು ಸಹ ರೆಡಿಯಾಗಿ ಹೊರಟಿದ್ದು. ಅವರೂ ಮನೆಗೆ ಬಂದವರೇ ನಾನು ರೆಡಿಯಾಗಿದ್ನಲ್ಲ, ಸುಮ್ಮನೆ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅವರೂ ಬೇಗ ಫಟಾಫಟ್ ಅಂತ ರೆಡಿಯಾಗಿ ಇಬ್ಬರು ಗಾಡಿ ಎತ್ಕೊಂಡು ನಾವು ಹೊರಟಿದ್ದೆ ಅರಸೀಕೆರೆ ಕಡೆಗೆ. ಅರಸೀಕೆರೆಯಲ್ಲಿ ಒಂದು ಸ್ವಲ್ಪ ಕೆಲಸಗಳಿದ್ದು, ಅದ್ರ ಜೊತೆಗೆ ನಾವು ತುಂಬ ದಿನ ಆಗಿತ್ತು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ. ಆಲ್ಮೋಸ್ಟ್ ನನ್ನ ಪಿರಿಯಡ್ಸ್ಗಳಿಂದ ಮತ್ತು ಪೌರ್ಣಮಿ ಟೈಮಲ್ಲೇ ಕರೆಕ್ಟಾಗಿ ಪಿರಿಯಡ್ ಬರೋದು, ಅದಕ್ಕೋಸ್ಕರ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಈ ಸತಿ ಫ್ರೀ ಇದ್ದೀವಲ್ಲ, ಹೇಗಿದ್ರು ಸ್ನಾನ ಮಾಡಿದ್ದೀವಿ, ವಾರ ಎಲ್ಲ ಮುಗ್ದಿದೆ, ಇನ್ನೇನು ಕೆಲಸ ಇಲ್ಲ. ಹಾಗೆ ಅರಸೀಕೆರೆಯಲ್ಲೂ ಒಂದು ಸ್ವಲ್ಪ ಕೆಲಸ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಬೆಟ್ಟಕ್ಕೆ ಬಂದು ಬೆಟ್ಟನ ಹತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದೋ. ಅದ್ರ ಜೊತೆಗೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ತುಂಬ ಜನ ಇವತ್ತು ಶನಿವಾರ ಆಗಿರೋದ್ರಿಂದ 101 ಎಡೆ ಹಾಕಿಸ್ತಾಯಿದ್ರು. ಅದ್ರ ಜೊತೆ ತುಂಬ ಜನ ಅಪ್ಪನೇನೂ ಸಹ ಕೇಳ್ತಾಯಿದ್ರು. ಕೆಲವೊಬ್ರಿಗೆ ಆಗ್ತಾಯಿತ್ತು, ಕೆಲವೊಬ್ರಿಗೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ಅಲ್ಲೇ 101 ಎಡೆ ಹಾಕ್ಸಿರೋರು ನಮಗೆ ಕಡಲೆಬೇಳೆನ ಕೊಟ್ಟರು. ಸೊ ಪ್ರಸಾದ ಅಂದ್ಬಿಟ್ಟು ನಾವು ನಮ್ಮ ಯಜಮಾನರು ಇಬ್ಬರು ಕೂತ್ಕೊಂಡು ಕಡಲೆಬೇಳೆನೂ ಸಹ ತಿಂದು ಅಲ್ಲಿಂದ ಬೆಟ್ಟ ಹತ್ತಾದ್ಮೇಲೆ ಸಿಗುವಂಥ ವ್ಯೂ ಏನಿದೆ, ಬಿಸಿಲು ಇಲ್ದಲೇ ಇದ್ದಿದ್ಕೂ ಆ ಮೋಡಗಳು, ಆ ಬೆಟ್ಟ ಎಲ್ಲ ಹೋಗಿ ಮೋಡಕ್ಕೆ ಟಚ್ ಆಗ್ತಾಯಿತ್ತೇನೋ ಅನ್ನೋಷ್ಟು ಪ್ರಕೃತಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಮನಸ್ಸಿಗೆ ತೃಪ್ತಿ ಆಯಿತು. ಅದಾದಮೇಲೆ ಬೆಟ್ಟದಲ್ಲೇ ನಾವು ಕೆಳಗಡೆ ಇಳಿದು ಬರೋ ಅಷ್ಟೊತ್ತಿಗೆ ಅಡುಗೆನೂ ಸಹ ಆಗಿತ್ತು, ಪ್ರಸಾದನೂ ಸಹ ಸಿಗ್ತಾಯಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಹೋಗಿ ನಾನು ನಮ್ಮ ಯಜಮಾನ್ರು ಇಬ್ಬರೂ ಇವತ್ತು ಜನ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ ಮುದ್ದೆನೂ ಸಹ ಮಾಡಿದರು. ಇಬ್ಬರು ಕೂತ್ಕೊಂಡು ಅಲ್ಲೇ ಮುದ್ದೆ, ಅನ್ನ, ಸಾಂಬಾರು ಎಲ್ಲದನ್ನು ಊಟ ಮಾಡಿಕೊಂಡು ಹೊರಟು. ನೀವು ಯಾವಾಗಾನ ಒಂದು ಸತಿ ಟ್ರೈ ಮಾಡಿ, ಆ ಸೈಡ್ ಬಂದಾಗ ಮಿಸ್ ಇಲ್ದಲೇ ಪ್ರಸಾದ ತಿನ್ನಿ, ಎಷ್ಟು ತೃಪ್ತಿ ಇರುತ್ತೆ ಅನ್ನೋದರ ನೀವು ಒಂದು ಸತಿ ನೋಡಿ ಸರಿನಾ. ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಒಂದಷ್ಟು ತಲೆ ಹರಟೆಗಳನ್ನ ಮಾಡಿಕೊಂಡು ಹೋಗ್ತಾಯಿದ್ದೋ. ಅಲ್ಲಿಂದ ಮುಂದಕ್ಕೆ ಬರ್ತಾಯಿದ್ದೇನೆ, ಆ ರೋಡಲ್ಲಿ ತುಂಬ ನೇರಳೆ ಹಣ್ಣಿನ ಮರಗಳಿದ್ದು. ಅದಕ್ಕೆ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಕಿತ್ಕೊಳ್ಳೋಣ ಅಂತ ನೋಡ್ತಾಯಿದ್ದೋ. ಅಷ್ಟರಲ್ಲಿ ಒಂದು ಅಂಕಲು ಮರಕ್ಕೆ ಹತ್ತಿದ್ರು. ಅದಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆನೇ ಎತ್ತಿದ್ರಲ್ಲ, ಅದಕ್ಕೆ ಅಂಕಲು ಬಿಡಿ ನಾನೇ ಕಿತ್ಕೊಂಬರ್ತೀನಿ ನಿಮಗೂ ಸೇರಿಸಿ ಅಂದ್ಬಿಟ್ಟು ಅವರೇ ಕಿತ್ಕೊಂಬಂದು ಕೊಟ್ಟರು ಒಂದು ಕವರಲ್ಲಿ. ತುಂಬ ಚೆನ್ನಾಗಿತ್ತು ನೇರಳೆ ಹಣ್ಣು. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ದುಡ್ಡು ಕೊಟ್ಟು ತೊಗೊಂಡ್ರೂ ಸಹ ಆ ಥರ ಟೇಸ್ಟ್ ಅನ್ನೋದು ಸಿಗಲ್ಲ. ಇನ್ನು ಅಲ್ಲಿಂದ ನಾವು ಸಿಟಿಗೆ ಬಂದು ಒಂದು ಸ್ವಲ್ಪ ಕೆಲಸಗಳಿತ್ತು ಅಂತ ಸಿಟಿಗೆ ಬಂದವರೆ ನಾವು ಒಂದು ಸ್ವಲ್ಪ ATMಗೆ ಹೋಗಬೇಕಿತ್ತು. ATMಗೆ ಹೋದೋ, ಅಲ್ಲಿ ಒಂದೆರಡು ATMಗಳು ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ನು ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ನೆಲ್ಲ ಹಾಕ್ಸೋಣ ಅಂತ ಬಂದಿದ್ದೋ. ಅದಕ್ಕೆ ಅಲ್ಲಿಗೆ ಬರ್ತಾ ಇದ್ದಾಗೇ ಅವರು ಸ್ಕ್ರೀನ್ ಗಾರ್ಡ್ ಜೊತೆ ಇದೊಂದಷ್ಟು ಸ್ಟಿಕ್ಕರ್ಸ್ಗಳನ್ನೆಲ್ಲ ತೋರಿಸ್ತಾಯಿದ್ರು. ಇದನ್ನು ಸಹ ನೋಡ್ತಾ ಇದ್ದೆ, ನನಗೆ ಯಾವುದು ಇಷ್ಟ ಆಯಿತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಯಾವುದು ಸ್ಟಿಕ್ಕರ್ಸೂ ಸಹ ಏನಕ್ಕೆ ಅಂತಲೂ ನಾನು ಹೇಳ್ತೀನಿ. ನಾವು ಯಾವ ರೀತಿ ಫ್ರಂಟ್ಗೆ ಸ್ಕ್ರೀನ್ ಗಾರ್ಡ್ಗಳು ಬಿದ್ದಾಗ ಏನು ಫೋನ್ಗೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫ್ರಂಟ್ಗೆ ಹಾಕಿಸ್ತೀವಲ್ಲ, ಅದೇ ಥರ ಇದು ಬ್ಯಾಕಲ್ಲಿ ಪೌಚ್ ಥರ ಮತ್ತು ಸಣ್ಣ ಇವಾಗ ನೀವು ನೋಡ್ಬೋದು ಪೌಚ್ನೆಲ್ಲ ತೆಗ್ದಾಗ ಅಬ್ಸರ್ವ್ ಮಾಡಿರ್ತೀರ ಸಣ್ಣದಾಗಿ ಧೂಳು ಮಣ್ಣು ಎಲ್ಲ ಕೂತಿರುತ್ತಲ್ಲ. ಸೊ ಇದನ್ನು ಹಾಕ್ಸೋದ್ರಿಂದ ಆ ಥರ ಧೂಳು ಮಣ್ಣು ಜಾಸ್ತಿ ಕೂರೋದಿಲ್ಲ. ಆ್ಯಂಡ್ ಹಿಂದೆಗಡೆನೂ ಸಹ ಸ್ಕ್ರ್ಯಾಚಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಈ ಥರನೂ ಬರುತ್ತೆ. ಇಲ್ಲ ನಮಗೆ ಈ ಥರ ಡಿಸೈನ್ಸ್ ಇರೋದೆಲ್ಲ ಬೇಡ ಅಂದರೆ ಪ್ಲೇನ್ ನಿಮ್ಮ ಫೋನ್ ಯಾವ ರೀತಿಯಾಗಿದೆ ಡೈರೆಕ್ಟ್ ಅದೇ ರೀತಿಯಾಗಿ ಕಾಣೋವಂಥ ಸ್ಟಿಕ್ಕರ್ಸನ್ನು ಸಹ ಬರ್ತವೆ. ಸೊ ನನಗೆ ಇದೊಂದು ಇಮೇಜ್ ಇಷ್ಟ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಇದನ್ನು ಸೆಲೆಕ್ಷನ್ ಮಾಡಿಕೊಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದನ್ನು ಯಾವ ರೀತಿಯಾಗಿ ಅವರು
ಮಿಷಿನಲ್ಲಿ ನಮ್ಮ ಫೋನ್ ಹೆಸರು ಕೊಟ್ಬಿಟ್ಟು ಕ್ಲೀನಾಗಿ ಮಿಷಿನಲ್ಲಿ ಕಟಿಂಗ್ ಮಾಡ್ಕೊತಾರೆ. ಇನ್ನು ಅದಾದಮೇಲೆ ನಮ್ಮ ಫೋನ್ಗೂ ಅಷ್ಟೇ ಕ್ಲೀನಾಗಿ ಅವರೇನೆ ಎಲ್ಲೂ ಏರ್ ತೊಗೊಂಡಲ್ಲೇ ಇರೋ ರೀತಿಯಾಗಿ ಅವರೇನೆ ಫಿನಿಶಿಂಗಾಗಿ ಮಾಡಿಕೊಡ್ತಾರೆ. ನನಗಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊಸ ಫೋನ್ ಆಗಿರೋದ್ರಿಂದ ಲುಕ್ಕು ಸಹ ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅವರೆಲ್ಲ ಹೋದರು ಅಲ್ಲೇ ಸಿಟಿಯಲ್ಲಿ. ಅದಕ್ಕೆ ನಾನು ಒಂದು ಸ್ವಲ್ಪ ಐಬ್ರೋ ಮಾಡಿಸಿ ತುಂಬ ದಿನ ಆಗಿದೆ ಅಂದ್ಬಿಟ್ಟು ನಾನು ಯಾವಾಗಲೂ ಬರೋದು ಈ ಪಾರ್ಲರ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು ಐಬ್ರೋನು ಸಹ ಮಾಡಿಸೋಣ ಅಂತ ಬಂದೆ. ಯಾರೂ ಜನ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಐಬ್ರೋನು ಸಹ ಮಾಡಿದ್ರು. ಅಲ್ಲಿಂದ ಹೊರಗಡೆ ಬಂದು ನಮ್ಮ ಯಜಮಾನ್ರನ್ನ ವೆಯ್ಟ್ ಮಾಡಿಕೊಂಡು ನಿಂತಿದ್ದೆ. ಅವ್ರು ಇಷ್ಟು ಬೇಗ ಆಗೋಯ್ತಾ ಇವತ್ತು ಯಾರು ಜನ ಇರಲಿಲ್ವ ಅಂತಿದ್ರು. ಏನಕಂದರೆ ಈ ಅಂಗಡೀಲಿ ಯಾವಾಗಲೂ ಅಷ್ಟು ರಶ್ ಇರುತ್ತೆ. ಇನ್ನು ಅದಾದಮೇಲೆ ನಾನು ನಮ್ಮ ಯಜಮಾನ್ರು ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟಿದ್ದು. ನಾನಾಗೆ ಗಾಡೀಲಿ ಕೂತ್ಕೊಂಡು ಅಪರೂಪಕ್ಕೆ ಹೊರಗಡೆ ಬಂದಿದ್ದೆ. ಒಂದು ಜ್ಯೂಸನ್ನು ಸಹ ಏನೂ ಕೊಡಿಸ್ಲಿಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಸರಿ ಬಾ ಮುಂದೆ ಎಲ್ಲನ ನೋಡೋಣ ಅಂದ್ಬಿಟ್ಟು ಹಾಗೆ ಬರ್ತಾ ಆರ್ಚಿಗೆ ಇನ್ನೊಂದು ಸತಿ ಕೈ ಮುಕ್ಕೊಂಡು ಅಲ್ಲಿಂದ ಮುಂದೆ ಬರ್ತಿದ್ದಾಗೇ ಇನ್ನೇನು ಸ್ವಲ್ಪ ಹಾರನಹಳ್ಳಿ ಹತ್ರ ಗೀಜಿಹಳ್ಳಿ ಹತ್ರ ಕಬ್ನಾಲ್ ಅಂಗಡಿ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಈ ರೋಡಲ್ಲಿ ಓಡಾಡೋರಿಗೆ ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ಬರೂ ಕಬ್ನಾಲ್ನ ಕುಡಿತಾ ಇದ್ದ. ಅವರು ಇಲ್ಲೂ ಬಂದು ನೀನು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಅವರು ಹಾಗೆ ತಲೆ ಬಗ್ಗಿಸ್ಕೊಂಡ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಒಂಚೂರು ಕಾಲು ಹೇಳ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಒಂದು 5 ಗಂಟೆ ಆಗಿತ್ತು. ಬರ್ತಿದ್ದಾಗೇ ಮತ್ತೆ ಕಸ ಎಲ್ಲ ಗುಡಿಸ್ಬಿಟ್ಟು ಮುಖ ತೊಳ್ಕೊಂಬಂದು ಪೂಜೆ ಮಾಡ್ಕೊಳ್ಳೋ ಅಂತ ಪೂಜೆನ ಸಹ ಮುಗಿಸ್ಕೊಂಡವರೇ ಡೈರಿ ಕಡೆ ಹೊರಟಿದ್ದೆ. ಡೈರಿಗೆ ಹೋಗ್ತಿದ್ದಾಗೇ ಅಲ್ಲಿ ನಾನು ಮಿಷಿನ್ಸ್ಗಳಿಗೆಲ್ಲ ಹಾಟ್ಸ್ಪಾಟ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ನೆಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಆ ಮಿಷಿನ್ನೆಲ್ಲ ಆಪ್ರೇಟ್ ಮಾಡ್ಕೊಳೋದಕ್ಕೆ ಎಲ್ಲ ಆನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ನಮ್ಮ ವಾರ್ಗಿತಿ ಮಗನೂ ಸಹ ಬಂದಿದ್ದ. ಅವನು ಸಹ ಹಾಯ್ ಮಾಡ್ತಾ ಇದ್ದ ಕೂತ್ಕೊಂಡು ನಾನು ಇರ್ತೀನಿ ಅಂತ. ಇನ್ನು ಕಲೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ಗಾಡಿ ಬಂದ ಮೇಲೆ ನಮ್ಮ ಯಜಮಾನ್ರು ಅವರು ಇಬ್ಬರು ಸೇರಿಕೊಂಡು ಲೋಡ್ ಮಾಡಿ ಮುಗಿಸ್ಕೊಂಡ್ರು. ಇನ್ನು ಅಲ್ಲಿಂದ ಸೀದಾ ಮನೆಗೆ ಬಂದವಳೇನೆ ಬೆಳಗ್ಗೆದೆ ಇನ್ನು 3 ಚಪಾತಿ ಇತ್ತು. ಅದಕ್ಕೇ ರೈಸ್ಗೆ ಇಕ್ಕೊಂಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಕೊಂಡ್ರೆ ಇವಾಗ ನೈಟ್ಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಇದ್ವಲ್ಲ ಇದಕ್ಕೇ ಇವಾಗ ಸಾಲುತ್ತೆ ಅನ್ನೋ ಕಾರಣಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮಂಗೆ ನೀವು ಹೊಸಬ್ರಿಗೆ ಸಪೋರ್ಟ್ ಮಾಡಿದಾಗಲೇ ಅಲ್ವಾ ನಮಗೂ ಮಾಡೋದಕ್ಕೆ ಒಂದು ಮೋಟಿವೇಶನ್ಸ್ ಅನ್ನೋದು ಸಿಗೋದು. ಆ್ಯಂಡ್ ಬಂದು ಏನೇ ತಪ್ಪಿರಲಿ ಸರಿ ಇರಲಿ ನಿಮ್ಮ ಕಮೆಂಟ್ಗಳು ನನಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತವೆ ಅನ್ನೋದು ನನ್ನ ಸರಿ ತಪ್ಪುಗಳನ್ನು ನಾನು ತಿಳ್ಕೊಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.